ವೆಲ್ಕಮ್ ಬ್ಯಾಕ್. ಬೀದರ್ ರಾಜಕೀಯದಲ್ಲಿ ಮಹಾಕಾಳಗವೊಂದು ಶುರುವಾಗಿದೆ. ಬೀದರ್ ಬಿಜೆಪಿಯಲ್ಲಿ ಕಮಲ ಕಲಿಗಳ ಕಾಳಗ ಶುರುವಾಗಿದೆ. ಖೂಬಾ ವರ್ಸಸ್ ಶರಣು ಸಲಗರ್ ವಾರ್ಗೆ ಆತಂಕ ಶುರು. ಬೀದರ್ನಲ್ಲಿ ಯಾರು ಊಹೆ ಮಾಡದ ರೀತಿಯಲ್ಲಿ ಕಮಲ ಬಂಗಲೆಯಲ್ಲೇ ಶುರು ಜಗಳ. ಖೂಬಾ ವರ್ಸಸ್ ಶರಣು ಸಲಗರ್ ವಾರ್ಗೆ ಆತಂಕ ಶುರುವಾಗಿದೆ. ಈಶ್ವರ ಖಂಡ್ರೆಗೆ ಶರಣಾದ ಬೀದರ್ ಬಿಜೆಪಿಯ ಶಾಸಕರು. ಡಿಕೆ ಕಾಲಿಗೆ ಬಿದ್ದ ಶಾಸಕ ಖಂಡ್ರೆ ಹಿಂದೆ ಬಿಜೆಪಿ ಪಡೆ ನಿಂತುಕೊಂಡಿದೆ. ಬೀದರ್ ಬಿಜೆಪಿಯಲ್ಲಿ ಅನುದಾನದ್ದೇ ರಂಪಾಟ ಶುರುವಾಗಿದೆ. ಕೈಯಂಗಳಕ್ಕೆ ವಾಲದ್ರ ಬಿಜೆಪಿ ಶಾಸಕ ಶರಣು ಸಲಗರ್. ಫಂಡ್ ಆಸೆಗೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರಾ ಅಥವಾ ಜೋಡಿಸಿದ್ರ? ಬೀದರ್ನಲ್ಲಿ ಒಂಟಿಯಾದ್ರ ಭಗವಂತ ಖೂಬಾ. ಸ್ವಪಕ್ಷದವರ ವಿರುದ್ಧವೇ ಮಾಜಿ ಕೇಂದ್ರ ಸಚಿವ ಗರಂ ಆಗಿದ್ದಾರೆ. ಖಂಡ್ರೆಗೆ ಸ್ವಪಕ್ಷದ ಶಾಸಕರೇ ಶರಣು ಅಂದ್ರು ಖೂಬಾ. ಶರಣು ಸಲಗರ್ ವಿರುದ್ಧ ಭಗವಂತ ಖೂಬಾ ಕೆಂಡ. ಅಸಮಾಧಾನದ ಜ್ವಾಲೆ ಶಮನಕ್ಕೆ ವಿಜಯೇಂದ್ರ ಫೇಲ್ ಆದರು. ಬೀದರ್ ಬಿಜೆಪಿ ಕಾರ್ಯಕರ್ತರಲ್ಲಿ ಹೆಚ್ಚಿದ ಆತಂಕ. 2028ಕ್ಕೆ ಅದೇನಾಗುತ್ತೋ ನೋಡಿ. ವಿರೋಧಿಗಳು ನಮ್ಮನ್ನ ಎದುರಿಸಿದಾಗ ಅವರ ವಿರುದ್ಧ ತೊಡೆ ತಟ್ಟೋದು ಬಹಳಷ್ಟು ಸುಲಭ. ಆದರೆ ನಮ್ಮವರೇ ನಮ್ಮ ವಿರುದ್ಧ ನಿಂತಾಗ ಏನು ಮಾಡೋದು? ನಿಸ್ಸಹಾಯಕರಾಗದೆ ಯಾವ ನಿರ್ವಾಹವೂ ಅಲ್ಲಿರೋದಿಲ್ಲ. ಈಗ ಖೂಬಾ ಅವರ ಪರಿಸ್ಥಿತಿನೂ ಅದೇ ಆಗಿರೋದು. ತನ್ನದೇ ಶಾಸಕರು ನೋಡ್ರಿ, 66 ಬಿಜೆಪಿ ಎಮ್ ಎಲ್ ಎಗಳಿದ್ದಾರೆ ರಾಜ್ಯದಲ್ಲಿ. 66 ಬಿಜೆಪಿ ಎಮ್ ಎಲ್ ಎಗಳ ಪೈಕಿ ಎಷ್ಟು ಬಿಜೆಪಿ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಅನುದಾನ ಬಿಡುಗಡೆ ಮಾಡ್ತಾರೆ? ಕೆಲವೊಮ್ಮೆ ಅನುದಾನಕ್ಕಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತೇಳಿ ಹೊರಟ್ರೆ ಅದು ಎಲ್ಲೋ ಒಂದು ಕಡೆ ಬೀದರ್ನಲ್ಲಿ ಬೇರೆ ತರಹದ ತಿರುವನ್ನು ಪಡ್ಕೊಂಡಿದೆ. ಬೀದರ್ನಲ್ಲಿ ಬೇರೆ ತರಹದ ತಿರುವನ್ನು ಪಡೆದುಕೊಂಡಿದೆ. ಈಶ್ವರ ಖಂಡ್ರೆ ಬೀದರ್ನ ಕಾಂಗ್ರೆಸ್ಸಿನ ಹಿರಿಯ ನಾಯಕ. ಮಗನನ್ನ MP ಮಾಡಿಸ್ಕೊಂಡ್ರು. ಈಶ್ವರ ಖಂಡ್ರೆನೂ ಕೂಡ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ರು. ಒಂದು ಖಾತೆಯನ್ನು ಕೂಡ ಗಿಟ್ಟಿಸ್ಕೊಂಡ್ರು. ಬೀದರ್ನಲ್ಲಿ ಈಶ್ವರ ಖಂಡ್ರೆಯವರ ವರ್ಚಸ್ಸು ಮತ್ತು ಅವರ ಪೊಲಿಟಿಕಲ್ ಪವರು ಈಗಲೂ ಜೀವಂತವಾಗಿದೆ. ಆ ಜೀವಂತಕ್ಕೆ ಸಾಕ್ಷಿ ಎಂಬಂತೆ ಬಿಜೆಪಿಯ MLAಗಳು ಈಶ್ವರ ಖಂಡ್ರೆಯವರ ಕಪಿಮುಷ್ಟಿಯನ್ನ ಹಿಡಿತಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳನ್ನು. ಆ ದೃಶ್ಯದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂಕಾರ್ ಫೋನ್ ಸಂಪರ್ಕದಲ್ಲಿ. ಓಂಕಾರ್, ಎಲ್ಲೋ ಒಂದು ಕಡೆ ಯಾರ ಊಹೆಯಲ್ಲೂ ಇರದೇ ಇರತಕ್ಕಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ಬೀದರ್ನಲ್ಲಿ ನಡೀತಾ ಇರೋದು. ಯಾರ ಜೊತೆ ನಿಂತ್ಕೊಂಡಿರೋದು ಶರಣು ಸಲಗರ್? ಇದು ಯಾವುದರ ಸೂಚನೆಯನ್ನು ಕೊಡ್ತಾ ಇದೆ ಓಂಕಾರ್? ಸಾಹಿಲ್, ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ವಿಷಯವನ್ನ ಪ್ರಥಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಗಡಿ ಜಿಲ್ಲೆ ಬೀದರ್ನಲ್ಲಿ 4 ಬಿಜೆಪಿ ಶಾಸಕರಿದ್ದಾರೆ. 2 ಕಾಂಗ್ರೆಸ್ ಶಾಸಕರು, ಜೊತೆಗೆ ಒಬ್ರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಇಲ್ಲಿದ್ದಾರೆ. ಆದ್ರೆ ಈಗ ಇತ್ತೀಚೆಗೆ ಬರ್ತಕ್ಕಂಥ ಬೆಳವಣಿಗೆಯನ್ನ ಗಮನಿಸೋದಾಗಿದ್ರೆ, ಎಲ್ಲೋ ಒಂದು ಕಡೆ ಸಚಿವ ಈಶ್ವರ ಖಂಡ್ರೆ ಅವರ ಹಿಡಿತದಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಸ್ವತಃ ಬಿಜೆಪಿಯ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಬಿಜೆಪಿಯ ಮುಖಂಡರೇ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ. ವಿಶೇಷವಾಗಿ ವಿಜೇಂದ್ರ ಅವರು ಬಂದಂತ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಪ್ರಶ್ನೆ ಕೂಡ ಸ್ವತಃ ಇಲ್ಲಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಎತ್ತಿದ್ರು. ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಾಸಕರು ಅಥವಾ ನನ್ನ ವಿರುದ್ಧವೇ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಮೊನ್ನೆ ಬಂದಂತ ಸಂದರ್ಭದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನ್ ಬೀದರಿಗೆ ಬಂದಿದ್ರು, ಬಂದಂತ ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥ ಶರಣು ಸಲಗರ್ ಅವರು ಅವರಿಗೆ ನಮಸ್ಕಾರವನ್ನು ಅಂದ್ರೆ ಪಾದ ಮುಟ್ಟಿ ನಮಸ್ಕಾರ ಕೂಡ ಮಾಡಿದ್ರು. ಆ ಅವಧಿಯಲ್ಲಿ ಕೂಡ ಹಲವಾರು ಅಂದ್ರೆ ಬಿಜೆಪಿಗರು ಪ್ರಶ್ನೆ ಎತ್ತಿದ್ರು, ಇವ್ರೇನ್ ಬಿಜೆಪಿ ಶಾಸಕರ ಅಂತ. ಆದ್ರೆ ಒಂದು ಹಿರಿಯರಿಗೆ ಗೌರವಯುತವಾಗಿ ನಾನು ಅವರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ಶರಣು ಸಲಗರ್ ಅವರು ಹೇಳಿದ್ರು. ಒಂದ್ ರೀತಿಯಲ್ಲಿ ಬಿಜೆಪಿಯಲ್ಲಿ ಆಂತರಿಕವಾಗಿ ಭಿನ್ನಮತ ಏನಿದೆ ಅದು ಈಗ ಸ್ಫೋಟಗೊಂಡಿದೆ. ಬೀದರ್ನ ಮೇಲೆ ಹಿಡಿತಾ ಇರ್ತಕ್ಕಂಥ 4 ಶಾಸಕರ ಮಧ್ಯೆನೆ ಒಗ್ಗಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಸಾಹಿಲ್. ಎಲ್ಲ ಒಂದು ಕಡೆ ಈ ವಿಚಾರದಲ್ಲಿ ಪೆಟ್ಟು ತಿಂತಾ ಇರೋದು ಖೂಬಾ ಇದನ್ನು ಹೆಂಗ್ ನಿಭಾಯಿಸಬಹುದು ಮಂಟಪತಿ? ಖಂಡಿತವಾಗಿ ಸಾಹಿಲ್, ಭಗವಂತ ಖೂಬಾ ಅವರು ಆರಂಭದಿಂದಲೇ ಅಂದ್ರೆ ಅವ್ರೇನು ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಇದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ರು. ಆ ನಂತರ ಅವಧಿಯಲ್ಲಿ ಅಡ್ಡ ಮತದಾನ ನಡೆದಂತ ಸಂದರ್ಭದಲ್ಲಿ ಸ್ವತಃ ಅವರು ಪತ್ರವನ್ನ ಕೂಡ ವಿಜೇಂದ್ರ ಅವರಿಗೆ ಬರೆದಿದ್ರು. ಏನಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದಾರ, ಈ ಮುಂಚೆನೆ ನೀವು ಅಂದ್ರೆ ನನ್ನ ವಿರುದ್ಧ ಕಾರ್ಯ ಮಾಡಿರ್ತಕ್ಕಂಥ ಷಡ್ಯಂತ್ರದಲ್ಲಿ ವಿಶೇಷವಾಗಿ ಬಿಜೆಪಿಯ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇಲ್ಲ ಅಂತಕ್ಕಂಥ ಪತ್ರವನ್ನ ಅವರೇ
ಬರೆದಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಏನ್ ಬಿಜೆಪಿಯಲ್ಲಿ ಇರ್ತಕ್ಕಂತ ಆಂತರಿಕ ಭಿನ್ನಮತ ಏನಿದೆ, ವಿಶೇಷವಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ, ಅದು ಬಿಜೆಪಿ ಗಡ್ ಅಂತ ಹೇಳಲಾಗುತ್ತೆ. ಯಾಕಂದ್ರೆ 4 ಇಲ್ಲಿ ಶಾಸಕರಿದ್ದಾರೆ. ಬೀದರ್ ದಕ್ಷಿಣದಿಂದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಇದ್ದಾರೆ, ಬಸವ ಕಲ್ಯಾಣಿಂದ ಶರಣು ಸಲಗರ್ ಇದ್ದಾರೆ, ಹಾಗಾಗಿ ಹುಮ್ನಾಬಾದ್ಲಿಂದ ಡಾಕ್ಟರ್ ಸಿದ್ದಲಿಂಗ್ ಪಾಟೀಲ್ ಅವರು ಇದ್ದಾರೆ. ಅದೇ ಸಂದರ್ಭದಲ್ಲಿ ಔರಾದ್ನಿಂದ ಪ್ರಭು ಚವ್ಹಾಣ್ ಅವರು ಇದ್ದಾರೆ. 4 ಶಾಸಕರು ಇದ್ರೂ ಕೂಡ ಬಿಜೆಪಿ ಇಲ್ಲಿ ನೆಲೆ ಕಳ್ಕೊಳ್ತಾ ಇದೆ ಅನ್ನೋ ಆರೋಪ ಕೂಡ ಸಾರ್ವತ್ರಿಕ ಕೇಳಿ ಬರ್ತಾ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಕಾರ್ಯಕರ್ತರೇ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ನಮ್ಮನ್ನ ಕೂಡ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಸ್ವತಃ ಬಿಜೆಪಿ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಸಾಹಿಲ್, ಥ್ಯಾಂಕ್ ಯು ಓಂಕಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಾನು ಹೇಳಿದಾಗ ಭಗವಂತ ಖೂಬರ್ ಅವರಾಗಲಿ, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರಾಗಲಿ ಇದ್ರ ಬಗ್ಗೆ ಬಹಳ ಖಂಡನೆ ಮಾಡ್ತಾರೆ. ಇವತ್ತು ಭಗವಂತ ಖೂಬರ್ಗೆ ಗುರ್ತಾಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಆಗಿದೆ, 4 ಜನ ಶಾಸಕರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಿದಾರ ಇವತ್ತು